ದಿನಾಗ್ಲೂ ಎಷ್ಟೊಂದು ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀವಿ ಸಚ್ ಆಸ್ ಸ್ವಿಗ್ಗಿ, ಝೊಮ್ಯಾಟೊ, ಅಮೆಝಾನ್, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್. ಈ ಎಲ್ಲ ಅಪ್ಲಿಕೇಶನ್ಸ್ಗೂ ಹಂಡ್ರೆಡ್ಸ್ ಆಫ್ ಯೂಸರ್ಸ್ ಇದ್ದಾರೆ. ಬಟ್ ಏನೋ ಫೆಸ್ಟಿವ್ ಸೀಸನ್ ಬಂತು, IPL ಬಂತು, ಸೇಲ್ ಬಂತು ಅಂತಂದ್ರೆ ಅದೇ ಹಂಡ್ರೆಡ್ಸ್ ಆಫ್ ಯೂಸರ್ಸ್ ವಿಲ್ ಬಿಕಮ್ ಕ್ರೋರ್ಸ್ ಆಫ್ ಯೂಸರ್ಸ್. ಸೊ ಹಂಡ್ರೆಡ್ಸ್ ಆಫ್ ಯೂಸರ್ಸ್ಗೂ ಆ ಅಪ್ಲಿಕೇಶನ್ ಚೆನ್ನಾಗಿ ವರ್ಕ್ ಆಗ್ತಿದೆ, ಕೋಟಿಗಟ್ಟಲೆ ಜನ ಬಂದ್ರೂ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ವಾಟ್ ಈಸ್ ಹ್ಯಾಪನಿಂಗ್ ಬಿಹೈಂಡ್ ದಿಸ್? ಒಂದೊಂದು ಗಲ್ಲಿಗೂ ಹೋಗಿ ಸರ್ವರ್ಸ್ ಇನ್ಸ್ಟಾಲ್ ಮಾಡ್ತಿದಾರ, ಅಲ್ಲಿಂದ ನಮಗೆ ಡೇಟಾ ಬರ್ತಾ ಇದೆಯಾ? ಡೆಫಿನೆಟ್ಲಿ ನಾಟ್. ನಮ್ಮ ತಾತನ ಕಾಲದಲ್ಲೆಲ್ಲ ಹೇಗಿತ್ತು, ಎಲ್ಲರೂ ಫ್ಯಾಕ್ಟ್ರಿ ಹೋಗಿ ಕೆಲಸ ಮಾಡ್ತಾ ಇದ್ರು, ಫ್ಯಾಕ್ಟ್ರಿಯಲ್ಲಿ ಮಾತ್ರ ಕೆಲಸ ಸಿಗ್ತಾ ಇತ್ತು. ಬಟ್ ಇವತ್ತು ಎವ್ರಿಥಿಂಗ್ ಇಸ್ ಡಿಜಿಟಲ್. ಸೊ ಇವತ್ತಿನ ಡಿಜಿಟಲ್ ಎರಾ ಅಲ್ಲಿ, ಇವತ್ತಿನ ಡಿಜಿಟಲ್ ಸರ್ವಿಸಸ್ ಅಲ್ಲಿ ದೇರ್ ಇಸ್ ಅ ಮ್ಯಾಜಿಕ್ ಬಿಹೈಂಡ್ ಆಲ್ ಆಫ್ ದೀಸ್. ಈ ಅಪ್ಲಿಕೇಶನ್ಸ್ ಎಲ್ಲಾ ಯೂಸರ್ಸ್ಗೂ ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕೆ ದೇರ್ ಇಸ್ ಅ ಸರ್ವಿಸ್ ನೋನ್ ಆಸ್ AWS. ನಾವು ಯೂಸ್ ಮಾಡೋ ಎಲ್ಲ ಅಪ್ಲಿಕೇಶನ್ಸ್ಗೂ ಎಷ್ಟು ಜನ ಯೂಸರ್ಸ್ ಬಂದ್ರು ಈಸಿಯಾಗಿ ಆಕ್ಸೆಸ್ ಮಾಡೋದು ಮತ್ತೆ ಎಲ್ಲಾರ್ಗು ಕ್ರಾಶ್ ಆಗದೆ ವರ್ಕ್ ಆಗೋ ಹಾಗೆ ಮಾಡೋ ಸರ್ವಿಸ್ ಏನೇ ಅಮೆಝಾನ್ ವೆಬ್ ಸರ್ವಿಸಸ್. ಸೊ ಇದೊಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಇಂಡಿಯಾ ಅಲ್ಲಿ ಎಷ್ಟೊಂದು ಬಿಸ್ನೆಸ್ ಈ AWS ಸರ್ವಿಸಸ್ ನ ಯೂಸ್ ಮಾಡ್ತಿದ್ದಾರೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿಸ್ AWS ಅಂಡ್ ಯಾಕೆ ಈ AWS ನ ಯೂಸ್ ಮಾಡಬೇಕು ಅಂತ. ಇವಾಗ AWS ಏನು ಅಂತಂದ್ರೆ ಇಟ್ ಇಸ್ ಲೈಕ್ ರೆಂಟಿಂಗ್. ಝೂಮ್ ಕಾರ್ ಗೊತ್ತು ಅಲ್ವಾ? ನಿಮಗೆ ಯಾವ ಕಾರ್ ಬೇಕು ಅದನ್ನ ನೀವು ರೆಂಟ್ ಮಾಡ್ಕೊಳ್ಬಹುದು, ಅದೇ ತರನೇ. ಸೊ ಇವಾಗ ನಿಮ್ಮ ಹತ್ರ ಸ್ವಿಫ್ಟ್ ಡಿಸೈರ್ ಇದೆ ಅಂತ ಅನ್ಕೊಳ್ಳಿ. ಬಟ್ ಯು ವಾಂಟ್ ಟು ಡ್ರೈವ್ BMW ಆರ್ ಅ ಬೆನ್ಸ್, ಸ್ವಲ್ಪ ಹೈ ಎಂಡ್ ಕಾರ್ನ ಡ್ರೈವ್ ಮಾಡಬೇಕು ಅಂತ ಇಷ್ಟ ಇರುತ್ತೆ. ನೀವು ಅದನ್ನ ತಗೊಳ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಸ್ಪೆಂಡ್ ಅ ಲಾಟ್ ಆಫ್ ಮನಿ. ಅದನ್ನ ಮೇಂಟೈನ್ ಮಾಡೋದು ನಿಮಗೆ ಕಷ್ಟನೇ. ಸೊ ಈ ತಲೆನೋವು ಬದಲು ಯು ಕ್ಯಾನ್ ಹೈಯರ್ ಅ ಕಾರ್. ಅದಿನ್ನೂ ಈಸಿ ಅಲ್ವಾ? ಅದೇ ತರನೇ AWS ಕೂಡ ಪ್ರೊವೈಡ್ ಮಾಡ್ತಿರೋದು. ಇವಾಗ ನಿಮಗೆ ಹಂಡ್ರೆಡ್ಸ್ ಆಫ್ ಕಂಪ್ಯೂಟರ್ಸ್ ಬೇಕಾ? ಇಟ್ ವಿಲ್ ಗಿವ್ ಇಟ್ ಟು ಯು. ಒಳ್ಳೆ ಸ್ಟೋರೇಜ್ ಬೇಕಾ? ಇಟ್ ವಿಲ್ ಗಿವ್ ಇಟ್ ಟು ಯು. ಅನ್ಲಿಮಿಟೆಡ್ ಪವರ್ ಸಪ್ಲೈ ಬೇಕಾ? ಇಟ್ ವಿಲ್ ಗಿವ್ ಇಟ್ ಟು ಯು. ನಿಮಗೆ ಏನ್ ಬೇಕು ಯು ಜಸ್ಟ್ ನೇಮ್ ಇಟ್, ಯು ವಿಲ್ ಗೆಟ್ ಇಟ್ ಆಸ್ ಅ ಸರ್ವಿಸ್. ಸೊ ದಿಸ್ ಇಸ್ ವಾಟ್ ಇಸ್ ಅಮೆಝಾನ್ ವೆಬ್ ಸರ್ವಿಸಸ್. ಬಟ್ ಇದನ್ನ ಹೇಗೆ ಯೂಸ್ ಮಾಡೋದು? ಅಮೆಝಾನ್ ವೆಬ್ ಸರ್ವಿಸಸ್ ಯೂಸ್ ಮಾಡೋದಕ್ಕೆ ಯು ಶುಡ್ ಹ್ಯಾವ್ ಅನ್ ಅಮೆಝಾನ್ ಅಕೌಂಟ್. ನೀವು ಶಾಪಿಂಗ್ ಮಾಡ್ತಿರಲ್ಲ ಆ ಅಕೌಂಟ್ ಅಲ್ಲ, AWS ಅಕೌಂಟ್ ಇರಬೇಕು. AWS ಅಕೌಂಟ್ಗೆ ನೀವು ಲಾಗಿನ್ ಆದ್ರೆ ಯು ವಿಲ್ ಹ್ಯಾವ್ ಲಿಸ್ಟ್ ಆಫ್ ಸರ್ವಿಸಸ್ ಸಚ್ ಆಸ್ ಇವಾಗ ನಿಮಗೆ ಸರ್ವರ್ ಬೇಕಾ? ಸರ್ವರ್ನ ನೀವು ಲಾಂಚ್ ಮಾಡಬಹುದು. ಸ್ಟೋರೇಜ್ ಬೇಕಾ? ಸ್ಟೋರೇಜ್ಗೆ ಹ್ಯಾವ್ ಒನ್ ಮೋರ್ ಕಾಂಪೊನೆಂಟ್. ಈ ತರ ಎಷ್ಟೊಂದು ಸರ್ವಿಸಸ್ ಇದೆ, ಅದನ್ನ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಒನ್ ಬೈ ಒನ್. ಇವಾಗ AWS ಏನಕ್ಕೆ ಬಂತು ಅಂತ ಅರ್ಥ ಮಾಡ್ಕೊಳ್ಳೋಣ. ನೀವೆಲ್ಲರೂ ಎಕ್ಸಾಮ್ ರಿಸಲ್ಟ್ ನೋಡ್ಬೇಕಾದ್ರೆ ನಿಮ್ಮ ಹಾಲ್ ಟಿಕೆಟ್ ನಂಬರ್ ಹಾಕ್ತೀರಾ. ಹಾಲ್ ಟಿಕೆಟ್ ನಂಬರ್ ಹಾಕಿದ ತಕ್ಷಣ ಕೆಲವೊಂದ್ಸಲ ಸರ್ವರ್ ಡೌನ್ ಆಗೋಗುತ್ತೆ, ಇಲ್ಲ ಸಿಸ್ಟಮ್ ಕ್ರಾಶ್ ಆಗೋಗುತ್ತೆ. ಈ ತರ ಎಲ್ಲ ಆಗಿತ್ತು, ನೆನ್ಪಿದ್ಯಾ? ವಾಟ್ಸ್ಆಪ್ ಸರ್ವರ್ ಡೌನ್, ಫೇಸ್ಬುಕ್ ಸರ್ವರ್ ಡೌನ್ ಅಂತೆಲ್ಲ ನೋಡಿರ್ತೀರಾ, ಕರೆಕ್ಟ್? ಅವಾಗೆಲ್ಲ ಏನಾಗ್ತಿತ್ತು, ಮುಂಚೆ ಎಲ್ಲ ಯಾರು ಕ್ಲೌಡ್ ಯೂಸ್ ಮಾಡ್ತಾ ಇರ್ಲಿಲ್ಲ. ಕ್ಲೌಡ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಾದ್ಮೇಲೆ, ಕ್ಲೌಡ್ ಸರ್ವಿಸಸ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಾದ್ಮೇಲೆ ಈ ಎಲ್ಲಾ ಯೂಸರ್ಸ್ಗೂ ಎಷ್ಟು ಜನ ಯೂಸರ್ಸ್ ಬಂದ್ರು ಆ ಅಪ್ಲಿಕೇಶನ್ ಕ್ರಾಶ್ ಆಗದಿರೋ ತರ ನೋಡ್ಕೊಳಕ್ಕೆ ಸ್ಟಾರ್ಟ್ ಆಯ್ತು. ಅಂಡ್ ಆಲ್ಸೋ ಪರ್ಫಾರ್ಮೆನ್ಸ್ ಇನ್ನೂ ಬೆಟರ್ ಆಯ್ತು, ಸ್ಪೀಡ್ ಆಗೂ ವರ್ಕ್ ಆಗಕ್ ಸ್ಟಾರ್ಟ್ ಆಯ್ತು. ಸೊ ಇದನ್ನ AWS ಸೊಲ್ಯೂಷನ್ ಅಂತ ಕರಿತೀವಿ. ಸೊ ವಾಟ್ ಈಸ್ AWS ಸೊಲ್ಯೂಷನ್ ಅಂತ ಅಂದ್ರೆ ಮೂವ್ ಎವ್ರಿಥಿಂಗ್ ಟು ಕ್ಲೌಡ್. ನಿಮ್ದು ಏನೇನ್ ಬೇಕಾಗತ್ತೆ, ನಿಮ್ಗೆ ಏನೇನ್ ಕಾಂಪೊನೆಂಟ್ಸ್ ಬೇಕು, ರಿಕ್ವೈರ್ಮೆಂಟ್ಸ್ ಏನೇನಿದೆ, ಜಸ್ಟ್ ಗಿವ್ ಇಟ್ ಅ ಲಿಸ್ಟ್. AWS ವಿಲ್ ಟೇಕ್ ಕೇರ್ ಆಫ್ ಇಟ್. ಅಂಡ್ ಕಾಸ್ಟ್ ಎಫೆಕ್ಟಿವ್ ಆಗಿ ಕೂಡ ಇದೆ. ಮುಂಚೆ ಎಲ್ಲ ಏನಾಗ್ತಿತ್ತು, ಸರ್ವರ್ನ ಅವರೇ ಸೆಟಪ್ ಮಾಡ್ಕೊಳ್ಬೇಕಿತ್ತು, ಅವರೇ ಒಂದು ಸರ್ವರ್ ರೂಮ್ ಮಾಡ್ಕೊಳ್ಬೇಕಿತ್ತು. ಸೊ ಇನ್ಸ್ಟಾಲೇಷನ್ ಆಗಿರ್ಬೋದು, ಅದನ್ನ ಮೇಂಟೈನ್ ಮಾಡೋದಾಗಿರ್ಬೋದು, ಎಲ್ಲದನ್ನು ಜಾಸ್ತಿ ಕಾಸ್ಟ್ ಆಗ್ತಿತ್ತು. ಬಟ್ ಇಲ್ಲಿ ಯು ಕ್ಯಾನ್ ಜಸ್ಟ್ ಪೇ ಆಸ್ ಯು ಗೋ. ನೀವು ಎಷ್ಟು ಯೂಸ್ ಮಾಡಿರ್ತೀರಾ ಅಷ್ಟಕ್ಕೆ ಪೇ ಮಾಡಿದ್ರೆ ಸಾಕು. ಇವಾಗ 10 GB ಯೂಸ್ ಮಾಡಿದ್ದೀರಾ ಅಂದ್ರೆ 10 GB ಮಾತ್ರ ನೀವು ಪೇ ಮಾಡಿದ್ರೆ ಆಯ್ತು. ಸೊ ದಿಸ್ ಇಸ್ ವೈ AWS ಇಸ್ ಕಾಸ್ಟ್ ಎಫೆಕ್ಟಿವ್ ಆಸ್ ವೆಲ್. ಎಲ್ಲಾ ಕಂಪನೀಸ್, ಎಲ್ಲ ಸ್ಟಾರ್ಟ್ಅಪ್ಸ್ಗೂ ಇದು ತುಂಬಾ ಹೆಲ್ಪ್ ಆಗ್ತಾ ಇದೆ. ಇವಾಗ ಏನಕ್ಕೆ AWS ಬಂತು ಅಂತ ಗೊತ್ತಾಯ್ತು. ಯಾವ್ದ್ಯಾವ್ದಕ್ಕೆ ಯೂಸ್ ಮಾಡ್ತಿದ್ದಾರೆ? ಇಟ್ ಈಸ್ ಯೂಸ್ಡ್ ಎವ್ರಿವೇರ್. ಇವಾಗ ಗವರ್ಮೆಂಟ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ನಮ್ಮ ಸ್ಮಾಲ್ ಸ್ಟಾರ್ಟ್ಅಪ್ಸ್ ಆಗಿರ್ಬೋದು, ನಮ್ಮ ಅಪ್ಲಿಕೇಶನ್ಸ್ ಪ್ರಾಜೆಕ್ಟ್ಸ್ ಎಲ್ಲದನ್ನು ನಾವು AWS ಸರ್ವಿಸಸ್ ಯೂಸ್ ಮಾಡಿ ನಾವು ಅಪ್ಲಿಕೇಶನ್ ನ ಹೋಸ್ಟ್ ಮಾಡಬಹುದು, ಸ್ಟೋರ್ ಮಾಡ್ಕೊಳ್ಬಹುದು, ಅಂಡ್ ಆಲ್ಸೋ ನಾವು ಅಪ್ಲಿಕೇಶನ್ ನ ಬಿಲ್ಡ್ ಕೂಡ ಮಾಡಬಹುದು. ಸೊ ಈ ತರ ಮಾಡೋದಕ್ಕೆ ವಿ ನೀಡ್ ಮಲ್ಟಿಪಲ್ ಸರ್ವಿಸಸ್. ಆ ಸರ್ವಿಸಸ್ ಯಾವ್ದು ಅಂತ ಒನ್ ಬೈ ಒನ್ ನೋಡೋಣ. ಫಸ್ಟ್ ಸರ್ವಿಸ್ ಇಸ್ ಅಮೆಝಾನ್ EC2, ದಟ್ ಈಸ್ ಎಲಾಸ್ಟಿಕ್ ಕಂಪ್ಯೂಟ್ ಕ್ಲೌಡ್. ಸೊ ಇದೇನು ಅಂತಂದ್ರೆ, ಎಲಾಸ್ಟಿಕ್ ಅಂತ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗಬೇಕು, ಈ ಕ್ಲೌಡ್ ಅಲ್ಲಿ ಎಷ್ಟೇ ಜನ ಬಂದ್ರು ಅದು ಎಲಾಸ್ಟಿಕ್ ತರ ಎಕ್ಸ್ಪ್ಯಾಂಡ್ ಆಗುತ್ತೆ. ನಾವೊಂದು ಆನ್ಲೈನ್ ಎಕ್ಸಾಮ್ ಬರೀತಿದೀವಿ ಅಂತಾನೆ ಅನ್ಕೊಳ್ಳಿ, ಅಥವಾ ಒಂದು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಿದೀವಿ ಅಂತ ಅನ್ಕೊಳ್ಳಿ. ನಾವು ಕೆಪಾಸಿಟಿನ 100 ಅಂತ ಸೆಲೆಕ್ಟ್ ಮಾಡಿರ್ತೀವಿ. ಬಟ್ 200 people will join. 200 people ನ ಅಕಾಮಡೇಟ್ ಮಾಡೋದಕ್ಕೆ ಈ ಕ್ಲೌಡ್ಗೆ ಕೆಪಾಸಿಟಿ ಇದೆ. ಸೊ ದಿಸ್ ಈಸ್ ಅ ವರ್ಚುವಲ್ ಸರ್ವರ್ ಇನ್ ಅ ಕ್ಲೌಡ್. ದಿಸ್ ಈಸ್ ಅಬೌಟ್ EC2. ಈ EC2 ಬಗ್ಗೆ ನಿಮಗೆ ಗೊತ್ತಿಲ್ಲ, ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದ್ರೆ ಆಲ್ರೆಡಿ ಇದಕ್ಕೊಂದು ವಿಡಿಯೋ ಮಾಡಿದ್ದೀನಿ, ಪ್ಲೀಸ್ ಚೆಕ್ ದ ಡಿಸ್ಕ್ರಿಪ್ಷನ್. ನೆಕ್ಸ್ಟ್ ಸರ್ವಿಸ್ ಇಸ್
ಸಿಂಪಲ್ ಸ್ಟೋರೇಜ್ ಸರ್ವಿಸ್, ದಟ್ ಈಸ್ S3. ಈ S3 ಏನು ಅಂತಂದ್ರೆ ನೀವು ಯಾವುದೇ ಕೈಂಡ್ ಆಫ್ ಡೇಟಾನ ನೀವು ಇಲ್ಲಿ ಹೈ ರೆಸಲ್ಯೂಷನ್ ಅಲ್ಲಿ ಸ್ಟೋರ್ ಮಾಡಬಹುದು. ಫೋಟೋಗ್ರಾಫರ್ಸ್ ಎಲ್ಲ ಏನ್ ಮಾಡ್ತಾರೆ, ವೆಡ್ಡಿಂಗ್ ಫೋಟೋಸ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ತಾರೆ ಸೊ ದಟ್ ದೇ ಕ್ಯಾನ್ ಪ್ರೊವೈಡ್ ಹೈ ರೆಸಲ್ಯೂಷನ್ ಫೋಟೋಸ್. ಅಂಡ್ ಆಲ್ಸೋ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ನಿಮ್ಮ ಎಲ್ಲ ವೆಬ್ಸೈಟ್ಸ್ದು ಡೇಟಾ ಏನಿರುತ್ತೆ, ನಿಮ್ಮ ವೆಬ್ಸೈಟ್ದು ಇಮೇಜಸ್ ಏನಿರುತ್ತೆ ಅದನ್ನೆಲ್ಲ ನೀವು ಇಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು. ಸೊ ದಿಸ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ಆಲ್ ದೋಸ್ ಹೂ ಆರ್ ಲುಕಿಂಗ್ ಫಾರ್ ಸ್ಟೋರೇಜ್. S3 ಬಗ್ಗೆನೂ ನಿಮಗೆ ಏನು ಐಡಿಯಾ ಇಲ್ಲ, ಹೇಗೆ ಯೂಸ್ ಮಾಡೋದು, S3 ಬಗ್ಗೆ ಹೇಗೆ ಸಿಂಪಲ್ ಆಗಿ ಕಲ್ತ್ಕೊಳ್ಳೋದು ಅಂತ ಗೊತ್ತಾಗಬೇಕು ಅಂತಂದ್ರೆ ಅದರದ್ದು ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ, ಪ್ಲೀಸ್ ಚೆಕ್ ದ ಡಿಸ್ಕ್ರಿಪ್ಷನ್. ನೆಕ್ಸ್ಟ್ ಒನ್ ಇಸ್ RDS, ರಿಲೇಷನಲ್ ಡೇಟಾಬೇಸ್ ಸರ್ವಿಸ್. ಸೊ ಈ ಡೇಟಾಬೇಸ್ ಸರ್ವಿಸ್ ಅಂದ್ರೆ ಏನು, ನಮಗೆ ಇವಾಗ ಒಂದು ಅಪ್ಲಿಕೇಶನ್ಗೆ ಲಾಗಿನ್ ಕ್ರೆಡೆನ್ಶಿಯಲ್ಸ್ ಅಂತ ಮಾಡ್ತೀವಿ, ಮತ್ತೆ ಅಪ್ಲಿಕೇಶನ್ ಡೇಟಾ ಅಲ್ಲಿ ಯೂಸರ್ಸ್ ಎಷ್ಟು ಜನ ಲಾಗಿನ್ ಆಗಿದ್ದಾರೆ, ಯೂಸರ್ಸ್ ಎಷ್ಟು ಜನ ಇದ್ದಾರೆ ಅಂತ ನಾವು ಲಾಗ್ ಮಾಡ್ತಾ ಇರ್ತೀವಿ. ಇದಕ್ಕೆಲ್ಲದಕ್ಕೂ ವಿ ನೀಡ್ ಡೇಟಾಬೇಸ್. ಡೇಟಾಬೇಸ್ ಇಸ್ ನಥಿಂಗ್ ಬಟ್ ವೇರ್ ವಿ ಆರ್ ಸ್ಟೋರಿಂಗ್ ಆಲ್ ದಿ ಡೇಟಾ ವಿ ನೀಡ್. ಇವಾಗ ಒಂದು ಸ್ಟ್ಯಾಟಿಕ್ ವೆಬ್ಸೈಟ್ ಅಂತ ಅಂದ್ರೆ ಅಲ್ಲಿ ಏನ್ ಇನ್ಫಾರ್ಮೇಶನ್ ಇರುತ್ತೆ ಅಂತ ನಾವು ಫಸ್ಟೇ ಕೊಟ್ಟಿರ್ತೀವಿ. ಬಟ್ ಡೈನಮಿಕ್ ವೆಬ್ಸೈಟ್, ಇವಾಗ ಆರ್ಟಿಕಲ್ಸ್ ಆಗಿರ್ಬೋದು, ನ್ಯೂಸ್ ಆಗಿರ್ಬೋದು, ಇದೆಲ್ಲದೂ ಒಂದು ಸರ್ವಿಸ್ ಇಂದ ಬರ್ಬೇಕಾಗುತ್ತೆ, ಅಂದ್ರೆ ಒಂದು ಸರ್ವರ್ ಇಂದ ಬರಬೇಕಾಗುತ್ತೆ. ಆ ಸರ್ವರ್ ನ ಒಂದು ಸರ್ವಿಸ್ ಆಗಿ ಪ್ರೊವೈಡ್ ಮಾಡ್ತಿರೋದೆ ನಮ್ಮ AWS. ಸೊ ಈ ಡೇಟಾಬೇಸ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಡೈನಮಿಕಲಿ ಆಡ್ ಡೇಟಾ to our website. Next one is Amazon CloudFront. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ you should know what is CDN, that is Content Delivery Network. So ಇದನ್ನ ಯೂಸ್ ಮಾಡಿಕೊಂಡು you can post images, videos, photos and also different content in your website. ಇದು ಹೇಗೆ ಯಾವಾಗ ಮಾಡೋದು ಅಂತಂದ್ರೆ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಇವಾಗ ದಿವಾಲಿ ಸೇಲ್ ಅಂತ ಒಂದು ಹೊಸ ಬ್ಯಾನರ್ ಬರ್ತಿರುತ್ತೆ, ಅಥವಾ ಯಾವುದೋ ಒಂದು ಸೇಲ್ ಬಂತು, ಯಾವುದೋ ಒಂದು ಪ್ರೈಸ್ ಡ್ರಾಪ್ ಆಯ್ತು, ಇದೆಲ್ಲದಕ್ಕೂ ಕಾಂಟೆಂಟ್ ಚೇಂಜ್ ಆಗ್ತಾನೆ ಇರುತ್ತೆ. ಅವಾಗ ದಿಸ್ ಸರ್ವಿಸ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್. ಸೊ ಇದನ್ನ ಯೂಸ್ ಮಾಡೋದ್ರಿಂದ ಈ ಬಫರ್ ಆಗೋದು, ಸ್ಲೋ ಆಗೋದು, ಅಥವಾ ಜಾಸ್ತಿ ಯೂಸರ್ಸ್ ಬಂದಾಗ ಇಶ್ಯೂ ಆಗೋದು ಅದೆಲ್ಲದೂ ಕಡಿಮೆ ಆಗುತ್ತೆ. ಅಂಡ್ ಡೈನಮಿಕಲಿ ಎಲ್ಲಾರ್ಗು ಎಲ್ಲ ಲೊಕೇಶನ್ಸ್ ಈ ಒಂದು ವೆಬ್ಸೈಟ್ ಕಾಂಟೆಂಟ್ ಡೆಲಿವರ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಒನ್ ಇಸ್ DynamoDB. ಇಟ್ ಈಸ್ ಅ ಫ್ಲೆಕ್ಸಿಬಲ್ ಡೇಟಾಬೇಸ್ ಅಂತ ಹೇಳ್ಬೋದು. ಇವಾಗ ಕ್ರಿಕೆಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವಾಗ ಕ್ರಿಕೆಟರ್ಸ್ ಡೇಟಾ ಎಲ್ಲ ನಾವು ಎಲ್ಲಿಂದ ತಗೊಳ್ತಾ ಇದೀವಿ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಮಗೆ ಡೇಟಾ ಬರ್ತದೆ, ಕರೆಕ್ಟ್? ಸೊ ಆ ಕ್ರಿಕೆಟರ್ಸ್ ಪ್ರೊಫೈಲ್ ಆಗಿರ್ಬೋದು, ಅವ್ರದ್ದು ಇಡೀ ಟೆಸ್ಟ್ ಕ್ರಿಕೆಟ್ದು, IPL, T20, ವರ್ಲ್ಡ್ ಕಪ್ ಎಲ್ಲಾ ಡೀಟೇಲ್ಸ್ ನಮಗೆ ಈಸಿಯಾಗಿ ಆಕ್ಸೆಸಿಬಲ್ ಆಗಿ ಸಿಗೋದಕ್ಕೆ ವಿ ಕ್ಯಾನ್ ಯೂಸ್ ದಿಸ್ ಕೈಂಡ್ ಆಫ್ ಡೇಟಾಬೇಸ್ ಬಿಕಾಸ್ ಇಟ್ ಇಸ್ ವೆರಿ ಫ್ಲೆಕ್ಸಿಬಲ್. ಸೊ DynamoDB is one of the service. ಈ ತರ ಹೇಳ್ತಾ ಹೋದ್ರೆ there are more than 200 services in AWS. ಇದರಲ್ಲಿ ಪಾಪ್ಯುಲರ್ ಆಗಿ ಯಾವ್ದು ಯೂಸ್ ಮಾಡ್ತಿದ್ದಾರೆ ಅಂತ ನಾನು ಇವತ್ತು ಮೆನ್ಷನ್ ಮಾಡಿದ್ದೀನಿ. ಇನ್ಮೇಲೆ ಹೋಗ್ತಾ ಹೋಗ್ತಾ ಲೆಟ್ಸ್ ಲರ್ನ್ ಮೋರ್ ಆಫ್ ದೀಸ್ ಕೈಂಡ್ ಆಫ್ ಸರ್ವಿಸಸ್. ಇವಾಗ ಸೆಕ್ಯೂರಿಟಿಗೆ ಯಾವ್ದು ಬೇಕಾಗುತ್ತೆ, ನಮ್ಮ ಡೇಟಾನ ಸ್ಟೋರ್ ಮಾಡೋದಕ್ಕೆ ಯಾವ್ದು ಬೇಕಾಗುತ್ತೆ, ಮತ್ತೆ ನಾವು ಡೇಟಾ ಹೋಸ್ಟ್ ಮಾಡೋದಕ್ಕೆ ಯಾವ್ದು ಬೇಕಾಗುತ್ತೆ, ಈ ತರ ಎಲ್ಲದನ್ನು ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಿತ್ ಅ ಡೆಮೋ ಇನ್ ದ ಫರ್ದರ್ ವಿಡಿಯೋಸ್. ಈ AWS ಅನ್ನೋದು ಎಷ್ಟು ಅಮೇಜಿಂಗ್ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ ಇಂಡಿಯಾ ಅಲ್ಲಿ ಇಟ್ ಹ್ಯಾಸ್ ಬಿಕಮ್ ಅ ವೆರಿ ಬಿಗ್ ಸರ್ವಿಸ್. ಎಲ್ಲಾರು ಇವತ್ತು AWS ಸ್ವಿಚ್ ಆಗ್ತಿದ್ದಾರೆ, ಎಲ್ಲ ಕಂಪನೀಸ್ AWS ನ ಯೂಸ್ ಮಾಡ್ತಿದ್ದಾರೆ. ಅಂಡ್ ಸ್ಮಾಲ್ ಸ್ಕೇಲ್ ಕಂಪನೀಸ್ ಇಂದ ಲಾರ್ಜ್ ಸ್ಕೇಲ್ ಕಂಪನೀಸ್ಗೆ ಎಲ್ಲಾರ್ಗು ಅಫೋರ್ಡಬಲ್ ಆಗಿರೋದೇ ಈ AWS. ಸೊ ನೀವು ನಿಮ್ಮ ಒಂದು ಪ್ರಾಜೆಕ್ಟ್ ನ ಹೋಸ್ಟ್ ಮಾಡಬೇಕು, ನೀವು ಇಮೇಜಸ್ ನೆಲ್ಲ ಒಂದ್ ಕಡೆ ಸ್ಟೋರ್ ಮಾಡಬೇಕು ಅಂತಂದ್ರೆ ಯು ಕ್ಯಾನ್ ಆಲ್ಸೋ ಯೂಸ್ AWS. ಯಾರಾದ್ರೂ ಒಬ್ರು ಬಂದು AWS ಅಂದ್ರೆ ಏನು ಅಂತ ಅಂದ್ರೆ ಇಟ್ ಇಸ್ ಅ ಸರ್ವಿಸ್ ವಿಚ್ ಇಸ್ ಲೈಕ್ ಅ ರೆಂಟಲ್ ಸಿಸ್ಟಮ್. ನೀವು ಯಾವ್ಯಾವ ಸರ್ವಿಸ್ ನ ಯೂಸ್ ಮಾಡ್ತೀರಾ ಅದಕ್ಕಷ್ಟೇ ಪೇ ಮಾಡಿದ್ರೆ ಆಯ್ತು. ಇಟ್ ಇಸ್ ವೆರಿ ಕಾಸ್ಟ್ ಎಫೆಕ್ಟಿವ್ ಅಂಡ್ ಆಲ್ಸೋ ಎಲ್ಲಾರ್ಗು ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕೂ ಆಗುತ್ತೆ. ಸೊ ಇನ್ ದಿಸ್ ಡಿಜಿಟಲ್ ಇಂಡಿಯಾ ನಾವೆಲ್ಲರೂ AWS ಕಲ್ತ್ಕೊಳ್ಳೋಣ ಅಂಡ್ ಆಲ್ಸೋ ಲೆಟ್ಸ್ ಲುಕ್ ಫಾರ್ ಬೆಟರ್ ಕ್ಲೌಡ್ ಜಾಬ್ಸ್. ಯಾಕೆ ಅಂತಂದ್ರೆ ಕ್ಲೌಡ್ ಇಸ್ ಮೋರ್ ಬೂಮಿಂಗ್ ಟುಡೇ ಅಂಡ್ ಆಲ್ಸೋ AI ಕೂಡ ಇರೋದ್ರಿಂದ ಕ್ಲೌಡ್ ಅಂಡ್ AI ವರ್ಕ್ಸ್ ಲೈಕ್ ಅ ಮ್ಯಾಜಿಕ್. ಸೊ ನೀವು ಕೂಡ ಈ ತರ ಒಂದಷ್ಟು ಸರ್ವಿಸಸ್ ನ ಕಲ್ತ್ಕೊಳ್ಬೇಕು, AWS ನ ಮಾಸ್ಟರ್ ಮಾಡಬೇಕು ಅಂತಂದ್ರೆ ಪ್ಲೀಸ್ ಸ್ಟೇ ಟ್ಯೂನ್ ವಿತ್ ಅಸ್. ಯಾಕೆ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಗಿವ್ ಯು ಮೋರ್ AWS ಸರ್ವಿಸಸ್ ಅಂಡ್ ಮೋರ್ ವಿಡಿಯೋಸ್ ಆನ್ AWS. ಐ ಹೋಪ್ ಇವಾಗ ನಿಮ್ಗೆ AWS ಅಂದ್ರೆ ಏನು ಅಂತ ಗೊತ್ತಾಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ AWS ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು, AWS ಸರ್ವಿಸಸ್ ಯಾವ್ದಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಅದನ್ನೆಲ್ಲದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದೀವಿ, ಪ್ಲೀಸ್ ಚೆಕ್ ಇಟ್ ಔಟ್. ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಗೆ ಶೇರ್ ಮಾಡಿ, ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ನೆಕ್ಸ್ಟ್ ಟೈಮ್ ಮತ್ತೆ ಮೀಟ್ ಮಾಡೋಣ, ಏನಾದ್ರೂ ಹೊಸದಾಗಿ ಕಲ್ತ್ಕೊಳ್ಳೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.